ಹಸನಾಗಿ ಬೆಳೆದು ನಿಂತ ಭತ್ತದ ಪೈರು, ಮಂದಹಾಸದಲ್ಲೇ ಫಸಲು ತುಂಬಿದ ಭತ್ತದ ಬೆಳೆಗೆ ಪೂಜೆ ಸಲ್ಲಿಸುವ ರೈತ. ಇಂತಹ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು ಮಲೆನಾಡಿನಲ್ಲಿ ಭತ್ತದ ಕೊಯ್ಲಿನ ಕಾಲ. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಉಳುಮೆ ಮಾಡಿ ಭತ್ತದ ಸಸಿ ಹಾಕಿ 4 ತಿಂಗಳು ಕಳೆದು ಇದೀಗ ಫಸಲು ಕಟ್ಟಿಕೊಂಡು ರೈತರ ಸುಗ್ಗಿ ಕಾಲಕ್ಕೆ ಸ್ವಾಗತ ನೀಡುವಂತೆ ಗದ್ದೆಗಳು ಕಂಗೊಳಿಸುತ್ತಿವೆ. ಭತ್ತ ಕಟಾವು ಮಾಡುವ ಮುನ್ನ ಫಸಲಿಗೆ ಪೂಜೆ ಸಲ್ಲಿಸಿ ಕೊಯ್ಲು ಕೆಲಸ ಆರಂಭ ಮಾಡುವುದು ರೈತರ ಪದ್ಧತಿ. ಅದರಂತೆ ರೈತರು ಬೆಳಗ್ಗೆ ಎದ್ದು ಗದ್ದೆಗೆ ಹೋಗಿ ಭತ್ತದ ಪೈರುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಕಟ್ಟಿ ಹೂವು ಮುಡಿಸಿ ಕುಂಕುಮ ಹಚ್ಚಿ ಕಾಯಿ ಹೊಡೆದು ಸೂರ್ಯ ದೇವನಿಗೆ ಹಾಗೂ ಭೂಮಿ ತಾಯಿಗೆ ನಮಸ್ಕರಿಸುವ ವಾಡಿಕೆ ಇದಾಗಿದೆ. ನಾವು ಈಗಾಗಲೇ ಹೊಸ ಕೊಯ್ಲು ಅಂತೇಳಿ ಗದ್ದೆಗೆ ಇಳಿದಿದ್ದೀವಿ. ಆಗಸ್ಟ್ ತಿಂಗಳಲ್ಲಿ ನಡ್ತೀವಿ. ಒಂದು 5-6 ತಿಂಗಳಲ್ಲಿ ನಮ್ಮ ಬೆಳೆ ಬಂದಿರುತ್ತೆ. ಇವತ್ತಿನ ದಿವಸ ನಾವು ಮೊದಲು ಕೊಯ್ಲು ಅಂತೇಳಿ ವಸ್ತು ತರೋದು, ಈಗ ದೇವ್ರಿಗೊಂದು ವಸ್ತು ತರೋದು ಅಂತೇಳಿ ಗದ್ದೆ ಕೈ ಹಾಕೋಕ್ಕಿಂತ ಮುಂಚೆ ಫಸ್ಟ್ ನಾವು ವಸ್ತು ತರೋದು ಅಂತೇಳಿ ಒಂದು ಪೂಜೆ ಮಾಡಿ ನಾವು ಈ ರೀತಿ ಕುಯ್ಕೊಂಡು ಮನೆಗೆ ತಗೊಂಡೋಗಿ ಇಟ್ಟಾದ್ಮೇಲೆ ಈಗೆಲ್ಲ ಗದ್ದೆ ಕೊಯ್ಲು ಶುರು ಮಾಡ್ತೀವಿ ಅಂತೇಳಿ ಮಾಡ್ತೀವಿ. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಮಾಡಿಕೊಂಡು ಬಂದ ರೈತರ ಸುಗ್ಗಿ ಕಾಲದ ಸಂಭ್ರಮ ಇದು. ಮೊದಲ ಬೆಳೆಗೆ ಪೂಜೆ ಮಾಡಿ ಹೊಸ ಬೆಳೆಯನ್ನ ಮನೆಗೆ ತಂದು ಮನೆಯಲ್ಲಿದ್ದ ಕಡಿಕೆ ಪಕ್ಕದಲ್ಲಿಟ್ಟು ಪೂಜೆ ಸಲ್ಲಿಸಿ ಪಾಯಸ ಮಾಡಿ ಊಟ ಮಾಡುವ ಸಂಪ್ರದಾಯ ರೈತರ ಮನೆಯಲ್ಲಿರುತ್ತದೆ. ಅದರಂತೆ ಮಲೆನಾಡು ಭಾಗದಲ್ಲಿ ಇದೀಗ ಸುಗ್ಗಿ ಕಾಲ ಆರಂಭವಾಗಿದ್ದು, ಅಂದಿನ ಕಾಲದಲ್ಲಿ ಗದ್ದೆ ಕೊಯ್ಲು ಮಾಡುವಾಗ ಯಾವುದೇ ತೊಂದರೆಗಳು ಎದುರಾಗಬಾರದು ಹಾಗೂ ಉತ್ತಮ ಫಸಲು ಕೈ ಸೇರಬೇಕು, ಜೊತೆಗೆ ಒಳ್ಳೆಯ ಬೆಲೆಯೂ ಸಿಕ್ಕಲಿ ಎಂದು ಭೂಮಿ ತಾಯಿಗೆ ಬೇಡಿಕೆ ನೀಡುವ ವಾಡಿಕೆ ಇದಾಗಿದೆ. ಯಾಂತ್ರಿಕತೆ ಅದೆಷ್ಟೇ ಮುಂದುವರೆದರೂ, ಯಂತ್ರೋಪಕರಣ ಬಳಕೆ ಅಧಿಕವಾದರೂ ರೈತರು ಮಾತ್ರ ಭೂಮಿ ತಾಯಿಯ ಆರಾಧನೆ ಮಾಡುವ ಸಂಪ್ರದಾಯ ಇಂದಿಗೂ ಜೀವಂತವಾಗಿರುವುದು ಸಂತಸದ ವಿಷಯ.